ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು ಅವು ಯಾವ್ಯಾವ್ರಿಪ್ಪ? ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಹುಟ್ಟಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸಟ್ಟಸ್ಥಳಗಳಲ್ಲಿ ಸಹಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು? ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ್ಮ ದೇವಿಯ ಸುತ್ತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳವೆ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಾಕಾಮರತಿಗೆ ಹಿರಿಯನಾಗಿ ಅಕ್ಕಮಯ್ಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ, ಕರಗಾವದಲ್ಲಿ ಕರಸಿದ್ದ ನೆನೆಸಿ, ಜೋಗುಳದಲ್ಲಿ ಜೋಗನಾಥ ನೆನೆಸಿ, ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ, ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ, ಕಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋಣ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋಣ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋಣ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು? ತಂದೆ ತುಕ್ಕಪ್ರಾಯ ತಾಯ ಮೃತುಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂತ ಹುಲಜಂತಿಗೆ ಹುಲಿ ಅನಿಸಿ ಅಂಗಾಗಿ 500 ಮುಂಗಾಗಿ 300 ಮಂಡಿಗೆ 1000 ಲಿಂಗವನ್ನು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಮಾನವರಲ್ಲಿ ಮನೆಗೇನು ದೇವತರಲ್ಲಿ ದೇವಗೇನು ಶಿವನಲ್ಲಿ ಶಿವಗೆ ನೆನೆಸಿಕೊಂಡು ಹಬ್ಬದ ಅಮಾವಾಸ್ಯ ದಿನ ಸಾಕ್ಷಾತ್ ಶಿವಪಾರ್ವತಿಯರನ್ನ ಧರಣಿಗಳಿಸಿಕೊಂಡು ಮುಂಡಾಸದ ಮುಯ್ಯನ್ನ ಪಡೆದಿರತಕ್ಕಂಥ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರಿಪ್ಪ ಅವರು? ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂಥ ನಮ್ಮದು ಯಾವ್ದ್ರಿವಾ? ಹಿಂದಿನ ಸವದತ್ತಿ ತಾಲೂಕಿನ ಇಂದಿನ ಯರಗಟ್ಟಿ ತಾಲೂಕಿನ ಇಂದಿನ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂದಿಗಮಿ ವಂದಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ? ತಂದೆ ಅದೇ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಥರ್ವ ಗ್ರಾಮದ ಅಡವಿ ವಸ್ತಿಯಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಅಥರ್ವ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಆಸನನಾಗಿ ಕೂತಿರ್ತಕ್ಕಂಥ ನನ್ನಪ್ಪ ವೀರಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಮೇಲಾಗಿ ನೆರೆಹಳ್ಳಿಯಿಂದ ಹಾಡ್ಕಿ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಕಲಾಭಿಮಾನಿಗಳಿಗೂ ಏನ್ ಹೇಳ್ಬೇಕತ್ತೀರಿವಾ? ಅದಕ್ಕಿಂತ ಮೇಲಾಗಿ ನಮ್ಮ ಸರ್ಜೋಡಿ ಹಾಡ್ತಕ್ಕಂಥ ಕಲಾವಿದರು ಯಾರಿಪ್ಪ ಅವರು? ಆ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ವೀರ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘಕ್ಕೂ ಕೂಡ ಮುಗುಳಲ ತಂಡದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ
ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗೋದು ಬೇಡ ತಮ್ಮ. ಹೌದ್ ಹೌದು ಈಗಾಗಲೇ ಸ್ವಲ್ಪ ಮೈಕದ ಪ್ರಾಬ್ಲಮ್ ಇದ್ದ ಇತ್ತು. ಟೈಮ್ ವೇಸ್ಟ್ ಆಗ್ಯದ. ಹೌದ್ ಹೌದ್ರಿವ. ಮತ್ತು ಮ್ಯಾಲೂ ಕೂಡ ಮೇಘರಾಜನ ಅರಬಾಟ ಸ್ವಲ್ಪ ಸಣ್ಣಂಗ್ ಹನಿ ಬರ್ಲಿಕ್ಕತ್ತದ. ನಡ್ಲಿಕ್ಕತ್ತದವ. ಹೌದಿಲ್ಲ? ಹೌದು. ಅದಕ್ಕ ಹೆಚ್ಚಿಗೆ ಮಾತನಾಡ್ಲಾರ್ದನೆ ಯಾಕಪ್ಪ ಸತತವಾಗಿ ಬಿಡದೆ 3ನೇ ತಿಂಗಳದಿಂದ ಇವತ್ತ 5ನೇ ತಿಂಗಳ. ಹೌದ್ ಹೌದ್ರಿವ. ಹೌದಿಲ್ಲ? ಹೌದು. 3ನೇ ತಿಂಗಳಿಂದ ಅಖಂಡೇ ಕಾರ್ಯಕ್ರಮ ಚಾಲು ಅದಾವ. ಚಾಲು ಅದಾವಲ್ರಿಪ್ಪ. ಹಗಲ ರಾತ್ರಿ ಎಡಬಿಡದೆ ಕಾರ್ಯಕ್ರಮ ನಡೆದು. ಹೌದ್ ಹೌದು. ಈಗಾಗಲೇ ನಮ್ಮಲ್ಲಿ ವ್ಯತ್ಯಾಸ ಆಗ್ಲಿಕ್ಕತ್ತಾವ. ಆಗ್ತಾವಲ್ರಿಪ್ಪ. ಯಾಕೆ ವ್ಯತ್ಯಾಸ ಆಗ್ಲಿಕ್ಕತ್ತಾವ? ಯಾಕಾಗ್ಲಿಕ್ಕತ್ತಾವ್ರಿವ? ಯಾಕೆ ಎಲ್ಲಿ ಎಡಬಿಡದೆ ಕಾರ್ಯಕ್ರಮ ನಡೆದು ಈಗಾಗಲೇ ನಿನ್ನೆ ಬಂದವ್ರು ಇವತ್ತು ಬಂದಿಲ್ಲ. ಬಂದಿಲ್ರಿಪ್ಪ. 2 ತಿಂಗಳು ಹಾಡಿದವರು ಈ ತಿಂಗಳದಾಗ ಬಂದಿಲ್ಲ. ಇಬ್ರು 7 ನಂಬರ್ ಬಿಟ್ಟು ಕಾಟನ್ ಮೇಲೆ ಮುಕ್ಕೊಂಡ್ರಿ. 3 ಮಂದಿ ಹಿಮ್ಮ್ಯಾಳ ಹಾಡವ್ರು 3 ಮಂದಿ ಗ್ಯಾಪ್ ಆಗ್ಯಾರ. ಯಾಕ್ರಿವ? ಅವ್ರಿಗೆ ನೀಗ್ಲಿಲ್ಲ. ಹೌದು ಹೌದು. ಈಗ 4ನೇದವ ಬಂದಾನ. ಇವ್ ನೀಗ್ಸಾಕ್ ಬಂದನ್ರಿ ಮೊಮ್ಮಗ. ಹೌದಿಲ್ಲ? ಹೌದ್ ಹೌದು. ಇರ್ಲಿ. ಯಾಕಪ್ಪ ಅಂತಂದ್ರ ಯಾನೋ ಶರೀರದಲ್ಲಿ ಸ್ವಲ್ಪ ಅಡೆತಡೆ ಆಗತಿರ್ತದ. ಆಗ್ತಾವಲ್ರಿಪ್ಪ. ಅದಕ್ಕಾಗಿ ಬಹಳ ಮಾತನಾಡ್ಲಾರ್ದನೆ ಏನೋ ನಮ್ಮ ಸಂಘದಲ್ಲಿ ಲೋಪದೋಷಿಗಳು ಕಂಡು ಬಂದ್ರು ಕೂಡ ಅದಕ್ಕ ದೈವಕ್ಕೆ ಒಂದು ವಿನಂತಿ ಕೇಳೋದದ. ಏನ್ ಕೇಳೋದ್ರಿವ? ಅದಕ್ಕೆ ಮಾತ್ಮರ ಮಾತು ಹೇಳ್ತಾರ. ಏನಂತ ಹೇಳ್ಯಾರಿವ? ನರಶಾಭರಣಂ ರೂಪಂ ರೂಪಶಾಭರಣಂ ಗುಣಂ ಗುಣಶಾಭರಣಂ ಜ್ಞಾನಂ ಜ್ಞಾನಶಾಭರಣಂ ಕ್ಷಮ ಅಂತೇಳಿ ಮಾತು. ಹೌದು ಹೌದು. ಹಿಂಗಂದ್ರೆ ಏನು ಅನ್ನೋದು ನಮಗೆ ಅರ್ಥ ಆಗ್ಲಿಲ್ರಿವ. ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ. ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ. ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ. ಈ ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾಗುಣದಿಂದ ತಿಳಿ ಮಾತು ಹೇಳಿದ. ಇವತ್ತ ಅತರ್ಗ ಗ್ರಾಮದೊಳಗ ನನ್ನಪ್ಪ ಬೀರಸಿದ್ದನ ಹಬ್ಬ ನಡೆದದಲ್ರಿವ. ಈ ಹಬ್ಬದೊಳಗ ನಮ್ಮ ಜ್ಞಾನ ಆಗಿರ್ತಕ್ಕಂಥದ ಸಭದೊಳಗ ಶೋಭೆ ತರಬೇಕಾದ್ರ ಮೊದಲು ಮನುಷ್ಯಗ ಕ್ಷಮಾಗುಣ ಇರಬೇಕತ್ತ. ಹೌದಲ್ರಿವ. ಹೌದಿಲ್ಲ? ಅದಕ್ಕೆ ದೈವಕ್ಕೆ ಏನು ಕ್ಷಮಾ ಕೇಳೋದದ? ಏನ್ ಕೇಳೋದ್ರಿವ? ಏನೋ ಸಂಘದಲ್ಲಿ ವ್ಯತ್ಯಾಸಗಳ ಕಂಡು ಬಂದ್ರು ಕೂಡ ತಪ್ಪನ್ನದು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಪೂರ್ವಕ ಕೇಳ್ಕೊಂಡು ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗಲಾರ್ದನೆ ಈಗಾಗಲೇ ಯಾವ್ಯಾವ ಮ್ಯಾಳಗಳು ಬಂದಾವ, ಎಲ್ಲಿಂದ ಬಂದಾವ, ಎಷ್ಟು ಗಂಟೆಗೆ ಬಂದ, ಈಗಾಗಲೇ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನುವಂಥದ ಎಲ್ಲಾ ದೈವಕ್ಕೆ ಕೂಣಿರ್ತಕ್ಕಂಥ ಮಾತ. ಹೌದ್ರಿವ. ಸರ್ಜೋಡಿ ಕಲಾವಿದ ಹೇಳಿದ್ರು. ಏನಂತ ಹೇಳಿದ್ರಿವ? ನಮ್ದೊಂದು ಹಳಿ ಮ್ಯಾಳ. ಹೌದಿಲ್ಲ? ಹೌದ್ರಿವ. ಮುಂದಿನ ಸಂದಿನಾಗ ಅಚ್ಚ ಕಡೆ ಅವ್ರು ಯಾವ ಕೈ ಮಾಡಿ ಹೇಳ್ತಾರ ಅವರು ಮುತ್ಯಾರಿಗ್ರಿ. ಹೌದು. ಕಾನೂರು ಪೂಜಾರಿ ಬಂದಾನ, ಅಪ್ಪಾರ್ ಬಂದಾರ್ರಿ. ಮುಗಳಾಳ ಮ್ಯಾಳ್ನಾಗ ತಿಳ್ಕೊಂಡು ಅವ್ರ ಕಡೆ ಅಂದ್ರೆ ಅವ್ರ ಗಡಿಗಳ ಕಡೆನೆ ಕೈ ಮಾಡವ್ರಲ್ಲ. ಹೌದ್ರಿಪ್ಪ. ಅವ್ರವ್ರ ಗಡಿ ಕಡೆನೆ ಕೈ ಮಾಡೋರು. ಈ ಮಗ ಏನ್ ಮಾತಾಡ್ತಾನ ನೋಡುನು. ಹೌದ್ರಿ. ಸೊ ಮತ್ತೆ ಗಡಿಗಳ ಕೈ ಮಾಡಿ ಅಂದ್ರೆ ಸುಮ್ ಕುಂದ್ರು ಚಲೋ ಆಮ್ಲತ್ತ ನನ್ನ ವಿಚಾರ. ಹೌದ್ರಿವ. ಹೌದಿಲ್ಲ? ಹೌದು. ಈ ಮಗ ನಿದ್ದೆ ಮಾಡಿ ಇವ್ ಕ್ವಾಣೂರು ಮಾಡಿದಾಗ ಸೋಮದ ಹುಗ್ಗಿ ತುಪ್ಪ ಉಂಡು ಮಗ ಇವ ಹಂಗೆ ಹೊರ ಹೊಡಿದ. ಹೌದಿಲ್ಲ? ಹೌದ್ರಿವ. ಇರ್ಲಿ. ಯಾಕ ಅಂಡಜೆ ಪಿಂಡಜೆ ಉದ್ದು ಬೀಜ ಜಲಜ ಹಿಂದೆ 83,90,999 ಯವನಿಯನ್ನ ತಿರುಗಿ ನಾವು ನೀವೆಲ್ಲರೂ ಮಾನವ ಜನ್ಮಕ್ಕೆ ಬಂಧುಗಳೇ ಬಂದೇವಲ್ರಿಪ್ಪ. ಬಂದಂತ ಸಂದರ್ಭದಾಗ ಏನೋ ತಿಳಿದು ತಪ್ಪು ಮಾಡಿದೀವಿ, ತಿಳಿಲಾರದು ತಪ್ಪು ಮಾಡಿದೀವಿ, ಮಾಡ್ತೇವಲ್ರಿವ. ಕರ್ಮದ ಗಂಟು ತಲೆ ಮೇಲೆ ಬಂದವಲ್ರಿವ. ಆ ಕರ್ಮದ ಗಂಟು ನಶಿಸಿ ಹೋಗಬೇಕಾದ್ರ ಏನ್ ಮಾಡ್ಬೇಕ್ರಿವ? ಇವತ್ತು ಒಂದು ದಿನ ನನ್ನಪ್ಪ ಬೇರಸಿದ್ದನ ಪವಳಿ ಒಳಗ ನೀವೆಲ್ಲರೂ ಸುಮ್ಮ ಕೂತಿದ್ದೆ ಖರೆ ಅಂತಂದ್ರ ಹೌದಿಲ್ಲ? ಹೌದ್ರಿವ. ಹೆಂಗ ಮಾಡತಕ್ಕಂಥ ಪಾಪ ಎಲ್ಲ ನಿಮಗೆ ತಿಳಿಯಾಗತ್ತ ಅನ್ನುವಂತ ಮಾತನ್ನ ಹೇಳಿ ಹೆಂಗಪ್ಪ ಅಂದ್ರ ಹೆಂಗ್ರಿವ? ಸುಮ್ಮ ಕೂತ್ರೆ ಹೆಂಗ ಪಾಪ ತಿಳಿಯಾಗ್ತದ. ಸುಮ್ಮ ಕೂತ್ರೆ ಹೆಂಗ ಪಾಪ ತಿಳಿಯಾಗ್ತದ್ರಿವ. ಗದ್ಲ ಮಾಡಬೇಡ್ರಿ ಅನ್ನುವಂತ ಅವಶ್ಯಕತೆನೇ ಇಲ್ಲ. ಎಲ್ಲಾ ಸಭಾ ಶಾಂತದ್ರಿವ. ನಿಲ್ಲಿತ್ತು ನೋಡ್ಬೇಕಾರ ಅಲ್ಲಿ. ಹೌದಿಲ್ಲ? ಹೌದ್ರಿಪ್ಪ. ನಿಲ್ಲಿ ಬ್ಯಾರೆ ಇತ್ತು ಗದ್ಲ ಮಾಡಂದ್ರ ತೀರಾ ಹೆಚ್ಚಿಗೆ ಗದ್ಲ ಮಾಡ್ತಿರು. ಹೌದಿಲ್ಲ? ಇವತ್ತು ಗದ್ಲ ಮಾಡಬೇಡ್ರಿ ಅನ್ನುವಂತ ಅವಶ್ಯಕತೆನೇ ಇಲ್ಲ. ಇಲ್ರಿಪ್ಪ. ಸುಮ್ಮ ಕೂತ್ರ ಹಾಡಿಕೆ ತಿಳಿದ್ರು ಕೇಳ್ರಿ, ತಿಳಿಲಿಲ್ಲ ಅಂದ್ರೆ ಕೇಳ್ರಿ. ಒಟ್ಟು ಸುಮ್ಮ ಕುಂದ್ರಿ. ತಿಳಿದ್ರು ಕೇಳ್ರಿ, ತಿಳಿಲಿಲ್ಲ ಅಂದ್ರೆ ಕೇಳಿ ಏನ್ ಪ್ರಯೋಜನ ಅದ? ಮನಿಗೆ ಹೋಗಿ ಮಕ್ಕೊಂಡಿ ಹೋದ್ರೆ 2 ತಾಸು ನಿದ್ದೆ ಆಕತಿ, ಬೆಳಗ್ಗೆ ಎದ್ದು ಕೂಡ ಕೆಲಸ ಆಕಾವ. ಹೌದು. ಕೇಳ್ತಮ್ಮ ಮೊದಲು ಹೇಳ್ರಿ ಅಕ್ಕ. ಸುಮ್ಮ ಕೊಟ್ರ ಏನು ಲಾಭ ಆಗ್ತದ? ಏನು ಲಾಭ ಅದ್ರಿವ? ಹೌದಿಲ್ಲ? ಹೌದು. ಅಹಂಬ್ರಪಾಲಿ ಅನ್ನುವಂತ ಹೆಣ್ಮಗಳು ಅಹಂಬ್ರಪಾಲಿ ಅನ್ನುವಂತ ಹೆಣ್ಮಗಳು ನರ್ತನೆ ಮಾಡೋ ಎಷ್ಟೋ ಗಂಡ ಮಕ್ಕಳನ್ನ ಯಾಕಪ್ಪ ಅಂದ್ರ ನಾಶ ಮಾಡಿ ದಿಂಡು ಬಡದ ಅವ್ರ ಕಡೆ ಎಲ್ಲಾ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕಿತ್ತುಕೊಂಡು ಶ್ರೀಮಂತಿಕೆದಿಂದ ತುಂಬಿತ್ತು. ಹೌದ್ರಿವ. ಆಕೆ ಮಣಿತಾನ. ಹೌದು. ಎಷ್ಟೋ ಮಾಡಲಾರ ಪಾಪ ಮಾಡಿದ್ಲು, ಸಾಕಷ್ಟು ಮಾಡಿದ್ಲು. ಹೌದು. ಒಂದಾನ ಒಂದು ಸಂದರ್ಭದೊಳಗ ಬುದ್ಧ ಮಹಾರಾಜನ ಬುದ್ಧನ ಕಡೆ ಹೋಗಿ ಆ ಹೆಣ್ಮಗಳು ಕೇಳ್ತಾವತ್ತ. ಏನಂತ ಕೇಳಿದಿಲ್ರಿವ? ಯಪ್ಪ ನಾ ಮಾಡಲಾರ ಪಾಪ ಮಾಡಿನಿ, ನಾ ಈ ಪಾಪದಿಂದ ತಿಳಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಹೌದು.
ಬಂಧುಗಳೇ ವಿಚಾರ ಮಾಡ್ರಿ. ಹೌದ್ರಿವ. ಪಾಪದಿಂದ ತಿಳಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಒತ್ತಳಿ ಕೇಳಲಕ್ಕೆ ಹೆಣ್ಮಗಳ. ಹೌದ್ರಿಪ್ಪ. ಬುದ್ಧಿ ಹೇಳಿದತ್ತ ಏನಂತ ಹೇಳಿದ್ರಿವ? ನೀ ಮಾಡಿದ ಪಾಪ ನಿಂದ ಕಡೆ ತಿಳಿ ಆಗ್ಬೇಕಾದ್ರ ನೀ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಏನು ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲಿ ಒಡ್ಡವಾಲದ ಶಿವಸ್ಥಾನ ಕೀರ್ತನೆ ಭಜನೆ ಎಲ್ಲಿ ಗುರುನಾಮ ಸ್ಮರಣೆ ನಡೆದಿರ್ತದಲ್ಲ ಅಲ್ಲಿ ಹೋಗಿ ಸುಮ್ಮ ಕುಂದ್ರ ಅಂದತ್ತವ. ಹೌದು. ಅವಾಗ ಈಕೆ ಹೆಣ್ಮಗಳ ಅಂದ್ರತ್ತ ಏನಂತಂದ್ರಿವ? ಯಪ್ಪ ನಾ ಮಾಡಿದ ಪಾಪ ಬಹಳದನು ಸಾಕಷ್ಟದ. ಸುಮ್ಮ ಕೂತ್ರ ಮಾಡಿದ ಪಾಪ ಹೆಂಗ ತಿಳಿ ಆಗತೈತಿ ಅಂದ್ಲಕ್ಕೆ ಹೆಣ್ಮಗಳ. ಹೌದ್ರಿಪ್ಪ. ಅವಾಗ ಬುದ್ಧ ಅಂದ ಏನಂದ್ರಿಪ್ಪ? ಯವ್ವ ನೀ ಏನೂ ಮಾಡುವ ಅವಶ್ಯಕತೆ ಇಲ್ಲ, ಸುಮ್ಮ ಕುಂದ್ರ ಅಪ್ಪ ಉಳಿ ಒಳಗೆ ಹೋಗಿ ಸುಮ್ಮ ಕುಂದ್ರ ಅಂದತ್ತ. ಸುಮ್ಮ ಕುಂಡುದು ಒಂದೇ ಮಾಡಿ. ಅವಾಗ ಈಕೆ ಹೆಣ್ಮಗಳ ಅಂದ್ಕೊಂಡ್ಲು ಏನತ್ರಿಪ್ಪ? ನಾ ಮಾಡ್ಲಾರ್ದ ಪಾಪ ಮಾಡೀನಿ, ಬೆಟ್ಟದಟ್ಟ ಪಾಪ ಮಾಡೀನಿ. ಹೌದು. ನಾ ಮಾಡಿದ ಪಾಪ ನಾಶ ಆಗ್ಬೇಕ್ರ ಸುಮ್ಮ ಕೂತ್ರ ಹೆಂಗ ನಾಶ ಆಕತ್ತೋಯಪ್ಪ ಅಂದ್ಲಕ್ಕಿ. ಹೆಂಗ ತಿಳಿ ಆಗ್ತದ ಸುಮ್ಮ ಕೂತ್ರ? ಈ ಸ್ವಾಮಿನಾರ ಪೂಜೆ ಪುನಸ್ಕಾರ ಹೇಳ್ತಾನಂತೇಳಿ ನಾನು ಬಂದಿನಿ ಕರೆ ಇವ ಸುಮ್ಮ ಕುಂದ್ರತಾನಲ್ಲ. ಹೌದು. ಸುಮ್ಮ ಕೂತ್ರ ಹೆಂಗ ತಿಳಿ ಆಗತೈತಿ ಅಂತ ಕೇಳತ್ತ. ಅವಾಗ ಬುದ್ಧಿ ಹೇಳಿದತ್ತ ಹೆಣ್ಮಗಳಿಗೆ. ಏನಂತ ಹೇಳಿದ್ರಿವ? ಯವ್ವ ತಾಯಿ ಏನು ತಿಳಿಸಿ ಹೇಳಿದ? ಅತ್ತರಗ ಗ್ರಾಮದೊಳಗ ಊರ ಬಾಜು ಒಂದು ಕೆರೆ ಅದ. ಕೆರೆಯೊಳಗ ಎಮ್ಮೆ ಅಡ್ಡಾಡಿ ನೀರ್ ಹೊಲಸು ಮಾಡ್ಯದಲ್ರಿವ. ಹೌದಿಲ್ಲ? ಹೌದು. ಎಮ್ಮೆ ಅಡ್ಡಾಡಿ ನೀರ್ ಹೊಲಸಾಗ್ಯದ ಕರೆ ಕೆರೆ ನೀರು ತಿಳಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಬಂಧುಗಳೇ? ಸುಮ್ಮ ಕುಂದಿರ್ಬೇಕು. ಏನು ಮಾಡೋದ ಅವಶ್ಯಕತೆ ಇಲ್ಲ. ಹೌದು. ಕೆರೆ ನೀರಿಗೆ ಮತ್ತೆ ಏನಾರ ಒಂದು ಕಾಲು ಇಟ್ಟಿವಿ ಕೈ ಇಟ್ಟಿವಿ ಮತ್ತೂ ಗಲೀಜಾಗ್ತದ, ಮತ್ ಕಲಕ್ ಆಗ್ತದ್ರಿಪ್ಪ, ಮತ್ತೂ ನೀರು ಹೊಲಸಾಗ್ತದ. ಹೌದು. ಕೆರೆ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಕೆರೆ ನೀರು ತನ್ನ ಪಾಡಿಗೆ ನೀರಿಗೆ ತನ್ನ ಪಾಡಿಗೆ ಸುಮ್ಮ ಬಿಡಬೇಕು. ಹೌದಿಲ್ಲ? ಹೌದ್ರಿವ. ಕೆರೆ ನೀರು ಸುಮ್ಮ ಬಿಟ್ರೆ ಹಂಗ ನೀರು ತಿಳಿ ಆಗ್ತದಲ್ಲ ಹಂಗ ಗುರುವಿನ ಸಾನ್ನಿಧ್ಯದಲ್ಲಿ ನೀರು ಹೋಗಿ ಕೂತ್ರ ನಿನ್ನ ಪಾಪ ಎಲ್ಲ ತಿಳಿ ಆಗ್ತದೆ ಅಂತ ಹೇಳುತ್ತೆ ಬಂಧುಗಳು. ಹೌದಿಲ್ಲ? ಹೌದ್ರಿವ. ಹಂಗ ಇವತ್ತ ಗುರುವಿನ ಸಾನ್ನಿಧ್ಯದಲ್ಲಿ ನನ್ನಪ್ಪ ಬೀರಸಿದ್ದನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಬಂದು ಕೂಡಿದಿಪ್ಪ ಅಂದ್ರ ನಮ್ಮ ಪಾಪ ತಿಳಿಬೇಕಾದ್ರ ಸುಮ್ಮ ಕುಂದಿರ್ಬೇಕಾಗ್ಯದ. ಹೌದ್ರಿಪ್ಪ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ಈಗಾಗಲೇ ಸರ್ಜೋಡಿ ಕಲಾವಿದರು ಏನೇನು ಮಾತಾಡ್ತಾರ ಮುಂದಿನ ಸಂಧಿಗೆ ಮಾತಾಡ್ಲಿ. ಯಾಕಪ್ಪ ಅಂದ್ರ ಅವ್ರದ್ದು ಯಾಕಂದ್ರ ಮಾಸ್ತರ್ಗಳು ಇನ್ನೊಬ್ರು ಎಕ್ಸ್ಟ್ರಾ ಬಂದಾರ ಈಚೆ ಕಡೆ. ಅವರು ಎಕ್ಸ್ಟ್ರಾ ಬಂದಾರಿಪ್ಪ. ಯಾರಿಪ್ಪ? ಈಚೆ ಕಡೆ ಹನುಮಂತ ಅನ್ನ ಕೂತ ನೀವು ಸಾದಾ ಇಲ್ರಿ. ಹೌದ್ರಿಪ್ಪ. ಇವ ಲಂಕಾಕ ಬೆಂಕಿ ಹಚ್ತಾನಲ್ರಿಪ್ಪ. ಸುಳ್ಳಲ್ಲ, ಬರೀ ಬೆಂಕಿ ಹಚ್ಚೋದಗದೆ ಒಂದು. ಯಾಕ್ರಿವ ದಶರಥ ರಾಜನ ಮಗ ಪ್ರಭುರಾಮಚಂದ್ರನ ಹೆಂಡತಿ ಸೀತಾಮಾತೆಯನ್ನ ರಾವಣ ಒಯ್ದ ಅಶೋಕವನದಾಗ ಇಟ್ಟಾಗ ಹನುಮಂತ ಶೋಧ ಮಾಡಿ ಲಂಕಾಕ ಬೆಂಕಿ ಹಚ್ಚಿದ. ಹೌದಿಲ್ಲ? ಹೌದ್ರಿಪ್ಪ. ಇವು ಎಲ್ಲಿ ಬೆಂಕಿ ಲಂಕಾಕ ಬೆಂಕಿ ಹಚ್ತಾನ, ಇವ್ ಸ್ಟೇಜಿಗೆ ಬೆಂಕಿ ಹಚ್ತಾನ ಹೇಳಕ್ ಬರೋದಿಲ್ಲ. ಸ್ಟೇಜಿಗೆ ಹಚ್ಚಿದ್ರಿಪ್ಪ. ಹೌದಿಲ್ಲ? ಹೌದ್ರಿವ. ಅದಕ್ಕಾಗಿ ಅವ್ರು ಏನೇನು ಮಾತಾಡ್ತಾರ ಮುಂದಿನ ಸಂಧಿ. ಯಾಕಂದ್ರೆ ಅವ್ರು ಏನೂ ಮಾತಾಡಿಲ್ಲ. ಹಿರಿಯ ಕಲಾವಿದರ ನಾವು ಮಾತಾಡೋದು ಬಹಳ ಮುಖ್ಯ ಅಲ್ಲ, ದೊಡ್ಡ ಕಲಾವಿದರು ಮಾತಾಡೋದು ಬಹಳ ಮುಖ್ಯ ಐತಿ ಅನ್ನುವಂತ ಮಾತನ್ನ ಹೇಳಿ ನಾಲ್ಕೇ ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡೋಣ. ಮುಂದೆ ಏನು ಮಾತಾಡ್ತಾರಲ್ಲ ಮುಂದೆ ಮಾತಾಡೋಣ. ಹೌದ್ರಿ.